ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಳ್ಳೇದಾಗಿದೆ, ಒಬ್ಬರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ಸೊ ಏನು ತೊಂದರೆ ಆಗಿತ್ತು ನಿಮಗೆ ರಮೇಶ್ ಶರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮೊದಲು? ಏನು ಒಳ್ಳೇದಾಗೈತೆ ಈಗ ಅವ್ರ ಹತ್ರ ಹೋಗಿ ಬಂದಾದ್ಮೇಲೆ? ನಿಮ್ಮ ಚಾನಲ್ಗೆ ಧನ್ಯವಾದಗಳು. ಚಾನಲ್ ನೋಡೇ ನಾನು ಅವ್ರನ್ನ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಓಕೆ ಸರ್. ನನಗೆ ಆದಷ್ಟು ನನ್ನ ಜೀವನನೇ ಬದಲಾಗಿದೆ. ಸೂಪರ್. ನಾನು ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ಏನು ಆಗ್ತೇನೆ 500 ರೂಪಾಯಿಗೂ ತತ್ತರಿಸುವಂತ ಸಮಸ್ಯೆ ಬಂದ್ಬಿಟ್ಟಿದ್ರು ನನಗೆ. ಓಕೆ ಓಕೆ. ಎಲ್ಲೂ ಹೋದ್ರು ಪರಿಹಾರ ಆಗಿರ್ಲಿಲ್ಲ. ಗುರುಗಳಿಗೆ ಒಂದ್ಸರಿ ಕಾಲ್ ಮಾಡಿ ನಿಮ್ಮ ಚಾನಲ್ ಮುಖಾಂತರ ಗುರುಗಳನ್ನ ಭೇಟಿ ಮಾಡಿದಾಗ ನನ್ನ ಸಮಸ್ಯೆ ಎಲ್ಲ ಅವರೇ ಹೇಳ್ಬಿಟ್ರು, ನಾನೇನು ಹೇಳಿರ್ಲೇ ಇಲ್ಲ. ಓಕೆ. ಹೇಳ್ತೀನಿ 5 ನಿಮಿಷ ಹೇಳ್ತೀನಿ ರಿಟರ್ನ್ ಅಂದ್ಬಿಟ್ಟು ಅವ್ರು ಹೇಳುದೆಲ್ಲ ಸತ್ಯ ಆಯ್ತು. ಹೀಗಾಗಿ ಈಗ 3 ತಿಂಗಳಾದ್ಮೇಲೆ ನಾನು ಕಾರು ನಂಬರ್ ಚೇಂಜ್ ಮಾಡಿ ಅಂದ್ರು, ಕಾರ್ ಚೇಂಜ್ ಮಾಡಿದೆ. ಆಮೇಲೆ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅದನ್ನು ಕೊಟ್ರು, ಅದನ್ನು ಚೇಂಜ್ ಮಾಡಿದೆ. ಮತ್ತೆ ಇನ್ನೊಂದು ವೆಹಿಕಲ್ ಗೂಡ್ಸ್ ಗಾಡಿ ಇತ್ತು, ಅದನ್ನ ಕೊಟ್ಟಿದ್ದೆ, ಅದು ಸರಿ ಇಲ್ಲ ಅಂದ್ಬಿಟ್ರು, ಅದನ್ನು ಕೊಟ್ಬಿಟ್ಟೆ. ಓಕೆ ಓಕೆ. ನಂಬರ್ ಕೆಟ್ಟಿದ್ವಾ ಗಾಡಿಗಳದ್ದು? ನಂಬರ್ಸ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಅದನ್ನ ಚೇಂಜಸ್ ಮಾಡಿಸಿದ್ದ? ನಂಬರ್ ಸರಿ ಇಲ್ಲ, ಬೇರೆ ಕೊಟ್ಬಿಡಿ ಗಾಡಿಗಳು ಅಂದ್ರು. ಎಲ್ಲ ಬದಲಾವಣೆ ಮಾಡ್ಕೊಂಡು ಗುರುಗಳು ಹೇಳಿದ ನಂಬರ್ಗಳನ್ನೇ ತಗೊಂಡಿದೀನಿ ಈಗ ಕಾರ್ದೆಲ್ಲ. ಈಗ ಆದಷ್ಟು ಸರ್ ನಾನು ಕಷ್ಟ ಪಡ್ತಾ ಇದ್ದೆ, ದೇವರಾಗಿ ನನ್ಗೆ ಅವರು ನನ್ನ ಮೇಲೆತ್ತಿದ್ದಾರೆ. ಸೂಪರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ್ದು. ಏನ್ ಬಿಸ್ನೆಸ್ ಸರ್ ನೀವು ಮಾಡೋದು? ನಾನೊಂದು ದಿನಸಿ ಅಂಗಡಿ ಇದೆ ಮತ್ತು ನಾನು ಲ್ಯಾಂಡ್ ರೋವರ್ಗಳನ್ನ ಮಾಡ್ತಾ ಇದ್ದೆ. ನಾನು 500 ರೂಪಾಯಿಗೂ ಕಷ್ಟಪಡುವಂತ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ರು ಕೆಲವರು. ಅವರೇ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಸಮಸ್ಯೆ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಫೀಸ್ ಕೊಡಕ್ಕೂ ಇರ್ಲಿಲ್ಲ. 2 ಟೈಮ್ ಹಾಕಿದೀನಿ ಹಂಗೂ ಒಂದೊಂದ್ ಸ್ವಲ್ಪ. ಅವರು ನನ್ ಸಹಕಾರ ನೀಡಿದ್ದಾರೆ. ಓಕೆ ಓಕೆ, ಒಳ್ಳೇದಾಗಿದೆ. ಅವರು ಚೇಂಜಸ್ ಮಾಡಿ ಆದ್ಮೇಲೆ ಎಷ್ಟು ದಿವಸದಲ್ಲಿ ನಿಮ್ಗೆ ಲೈಫ್ ಚೇಂಜಸ್ ಕಾಣ್ತು? ನನಗೆ ಮುಖನ ನಾನು ನೋಡಿದಾಗ ಯಾರು 70 ವರ್ಷ ಏಜ್ ಆದಂಗ ಆಗ್ಬಿಟ್ಟಿದೆ ಮುಖ. ಇವತ್ತು ಸಂತೋಷವಾಗಿದ್ದೀನಿ. ಬ್ಲಾಕ್ ಇದು ಏನೋ ಪೌಡರ್ ಸ್ನಾನ ಮಾಡ್ಕೊಂಡು ಹಾಕೊಳ್ಳುತ್ತೆ. ಬಟ್ ಕೆಲವೆಲ್ಲ ಪೂಜೆ ಮಾಡಿ ನನಗೆ ಕೆಲವು ತಾಯ್ತಗಳೆಲ್ಲ ಕಳ್ಸಿದ್ರು. ಅವ್ರು ಹೇಳ್ದಂಗೆನೆ ಮಾಡ್ಕೊಂಡೆ, ಕೆಲವೆಲ್ಲ ಪೂಜೆಗಳೆಲ್ಲ ಮಾಡಿದೆ. ನನಗೆ 5 ದಿನಕ್ಕೇನೆ ನನಗೆ ಚೇಂಜಸ್ ಕಾಣ್ತು. ನನ್ನ ಮುಖ ಚೇಂಜಸ್ ಕಂಡಾಗ್ಲೇ ಅನ್ಕೋತು ಖಂಡಿತ ಇವರು ನನ್ನ ಪರಿಹಾರ ಮಾಡ್ತಾರೆ ಅಂತ. ಸೂಪರ್ ಸೂಪರ್. ಇವತ್ ನೋಡಿದ್ರೆ ನಾನು ಯುವಕನಾಗಿದ್ದೀನಿ ಮುಖ. ನಾನ್ ನೋಡಿದಾಗ ನಾನು ಅವ್ರಿಗೆ ಪಾದಕ್ಕೆ ನಮಸ್ಕಾರ. ನಾನು ಎಷ್ಟೋ ವರ್ಷಗಳಿಂದ ಇದ್ ಮಾಡ್ತಾ ಇದ್ದೆ. ಕನ್ನಡ ನೋಡಿದ್ರೆ ನನಗೆ ಆಶ್ಚರ್ಯ ಆಗುದು. 70 ವರ್ಷ ತನಕ ಕಾಣುನಿ ನಾನು. ಇವತ್ತು ಯುವಕನಾಗಿ ಕಾಣ್ತೀನಿ ಮುಖ. ನಾನ್ ನಗ್ತಾ ಇದೀನಿ, ನಾನು ಮಾತಾಡ್ತಾ ಇದೀನಿ ಅಂದ್ರೆ ಇವತ್ತು ಅವರು ನನ್ ಕಾಪಾಡಿದ್ದಾರೆ. ಅವ್ರಿಗೆ ಕೋಟಿ ಕೃತಜ್ಞತೆಗಳು. ಸೊ ಏನ್ ತೊಂದರೆ ಆಗಿತ್ತು ಅಂತ ತಿಳಿಸಿದ್ದು ನಿಮ್ ಗಮನಕ್ಕೆ ಬಂತ? ಏನ್ ತೊಂದರೆ ಆಗಿತ್ತು ನಿಮ್ಗೆ? ಹೇಳಿದ್ರು ಸರ್ ಅವರು, ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಬಟ್ ದಶಾಮುಕ್ತಿಗಳು ಚೇಂಜ್ ಆಗಿದೆ, ಹಂಗಾಗಿ ಇವೆಲ್ಲ ವೆಹಿಕಲ್ಗಳು ನಂಬರ್ ಸರಿ ಇಲ್ಲ, ಫೋನ್ ನಂಬರ್ ಸರಿ ಇಲ್ಲ ಹೇಳಿದ್ರು. ಅವೆಲ್ಲ ಬದಲಾವಣೆ ಮಾಡ್ಕೊಂಡೆ. ಬಟ್ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅನ್ಬಿಟ್ಟು ಕೆಲವು ಪೂಜೆ ಎಲ್ಲ ಕೊಟ್ಟಿ ತಾಯ್ತಾ ಎಲ್ಲ ಅವೆಲ್ಲ ಕಳ್ಸಿದ್ರು. ಆಮೇಲೆ ಕೆಲವು ಪೂಜೆಗಳನ್ನ ಹೇಳಿದ್ರು. ಕೆಲವೆಲ್ಲ ಅವ್ರು ಹೇಳ್ದಂಗೆನೆ ಒಂದು 20% ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆಲ್ಲ ಚೇಂಜಸ್ ಕಾಣ್ತರು ನನಗೆ. ಓಕೆ ಓಕೆ. ಫುಲ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಇನ್ನು ನೀವು? ಇನ್ನು ಮಾಡಿಲ್ಲ, ಇನ್ನು ಇಲ್ಲ, ಇನ್ನು ಮಾಡ್ತಾನೆ ಇದ್ದೀನಿ. ಇನ್ನು ಕೆಲವೆಲ್ಲ ಹೇಳಿದ್ದಾರೆ. ಆಮೇಲೆ ಒಳ್ಳೆ ಸ್ನಾನ ಇನ್ನೊಂದು ನಮ್ ಬ್ರದರ್ಗೆ ಒಂದು ಹೇಳಿದ್ರು, ಅದೊಂದು ಸತ್ಯ ಆಗೋಯ್ತು. ನಮ್ ಬ್ರದರ್ಗೆ ನೀವು ಅವ್ರು ನೋಡಿರ್ಲಿಲ್ಲ, ಹಂಗೆ ಹೇಳ್ಬಿಟ್ರು ಪ್ರೇತ ಬಾಧೆ ಇದೆ ಅವ್ರನ್ನ ಅಂತ. ನಾನು ಹೋಗಿದೆ ಒಳ್ಳೆ ಸ್ನಾನ ಮಾಡ್ತಾ ಇದ್ದಕ್ಕೆ ಅವ್ರು ಬದಲಾವಣೆ ಆಗೋದು. ಅವ್ರು ಏನೋ ಹೇಳಿದ್ರು ಒಂದು ಐಟಮ್ ಹಾಕಿ ಮಾಡಿ ಅಂತ. ಅದ್ ನೋಡಿ ನನಗೆ ಒಂದು ದಿಗ್ಭ್ರಮೆ ಆಗೋಯ್ತು. ಅವ್ರ ಚೇಂಜಸ್ ನಮ್ಮ ಅಣ್ಣರೇ 5 ದಿನಕ್ಕೆ ಚೇಂಜ್ ಆಗೋದು, ಚೆನ್ನಾಗೋದು. ರಿಸಲ್ಟ್ ಅಲ್ಲೂ ಸಿಕ್ಕಿದೆ. ಸತ್ಯ ಅವ್ರ ಮಾತು. ಅವ್ರು ಒಳ್ಳೆ ಜ್ಞಾನ ಇದೆ. ಅವ್ರನ್ನ ಅವ್ರು ಹೇಳುವಂತ ಸೊಲ್ಯೂಷನ್ ಮಾಡಿದ್ರೆ ಸರ್ ಖಂಡಿತ ಕೂಡ ಎಲ್ರಿಗೂ ಒಳ್ಳೇದಾಗುತ್ತೆ. ನಾನೇ ಅದಕ್ಕೆ ಸಾಕ್ಷಿ. ಅವ್ರ ಹತ್ರ ಯಾರೇ ನನಗೆ ಒಂದೊಂದು ಹಿಂದ್ಗಡೆ ನೋಡಿದ್ರೆ ನನಗೆ ಅಳು ಬಂದ್ಬಿಡ್ತದೆ. ಅಷ್ಟು 500 ರೂಪಾಯಿಗೂ ಕೂಡ ಕಷ್ಟಪಟ್ಬಿಟ್ಟಿದ್ದೀನಿ ನಾನು. ಇವತ್ತು ಕಾರಲ್ಲೇ ಓಡಾಡ್ತಾ ಇರ್ಬೋದು, ಬಟ್ ನನಗೆ ಏನೇ ಇದ್ರು ಕೂಡ ಅಷ್ಟು ಸಮಸ್ಯೆ ಸಿಗಾಕೊಂಡಿದ್ದೆ. ನೀವು ಬಿಸ್ನೆಸ್ ಅಲ್ಲೇ ಲಾಸ್ ಆಗಿದ್ದು, ಬಟ್ ಬಿಸ್ನೆಸ್ ಇಂದಾನೆ ಈಗ ಮತ್ತೆ ಲಾಭ ಆಗೈತೆ ನಿಮ್ಗೆ? ಖಂಡಿತ ಹೌದು. ಬಿಸ್ನೆಸ್ಗಳೆಲ್ಲ ಇದಾಗ್ಬಿಟ್ಟಿದೆ. ಓಕೆ ಸರ್, ತುಂಬಾ ಒಳ್ಳೇದಾಗೈತೆ, ಒಳ್ಳೆ ರಿಸಲ್ಟ್ ಪಡೆದಿದ್ದೀರಾ. ಸೊ ಇನ್ನು ಇದೇ ತರ ಬೆಳವಣಿಗೆ ಆಗಲಿ ನಿಮ್ದು ಲೈಫ್. ನಮಸ್ಕಾರ ಸರ್. ನಿಮ್ಮ ಚಾನಲ್ ಇಂದಾನೆ ನಾನು ನೋಡಿ ಇದ್ ಮಾಡಿದ್ರು. ದಯವಿಟ್ಟು ನಿಮ್ಗೂ ಒಳ್ಳೇದಾಗಲಿ ಸರ್. ನಮಗೂ ನಮ್ಮಂತವ್ರಿಗೆ, ಕರ್ನಾಟಕದ ಜನರಿಗೆ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಮಸ್ಕಾರ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಗುರುಗಳೇ, ನಮಸ್ಕಾರ.
ಓಕೆ, ಸೊ ಏನು ಅವರು ಹೇಳಿದ್ರು, ಏನೋ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಸೊ ಅದನ್ನು ತಿಳಿಸಿದ್ರು ಅಂತ. ಸೊ ಏನು ಕಂಡಿತ್ತು ನಿಮಗೆ? ಸರ್ ಅವರು ಅದೇ ಅವರೇ ಹೇಳ್ದಂಗೆ ಅವ್ರ ಮುಖ ಬಂದ್ಬಿಟ್ಟು ಫುಲ್ ಚೇಂಜ್ ಆಗ್ಬಿಟ್ಟಿತ್ತು. ಇನ್ನು 40 ವರ್ಷನೂ ಆಗಿಲ್ಲ ಅವ್ರಿಗೆ, 70 ವರ್ಷದ ಥರ ಮುಖ ಆಗ್ಬಿಟ್ಟಿತ್ತು. ನಮ್ಮಲ್ಲಿ ನಾವು ಮೊದಲೇ ನಮ್ಮ ಎಪಿಸೋಡಲ್ಲಿ ಹೇಳ್ದಂಗೆ ನಾವು ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ, ಮನುಷ್ಯನ ಬ್ಲಾಕೇಜಸ್ನ ರಿಮೂವ್ ಮಾಡ್ತೀವಿ. ನಮಗೆ ಒಂದು ಅವರು ನ್ಯಾಚುರಲ್ ಆಗಿರೋ ಒಂದು ಫೋಟೋ ಕಳ್ಸಿದ್ರೆ ಸಾಕು. ಈ ರೆಡಿ ಆಗಿರೋದು ಹಳೆ ಫೋಟೋಗಳೆಲ್ಲ ನಮ್ಗೇನು ವರ್ಕ್ ಆಗಲ್ಲ. ಇವಾಗ ಹೇಗಿದ್ದಾರೆ ಹಾಗೆ ಒಂದು ಮೊಬೈಲಲ್ಲಿ ಒಂದು ಫೋಟೋ எடுத்து ಕಳಿಸ್ಬಿಟ್ರೆ ವಿತಿನ್ ಮಿನಿಟ್ಸ್ ಅಲ್ಲೇ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನಾನು ಬರ್ದು ಕಳಿಸ್ಬಿಡ್ತೀನಿ. ಅವ್ರಿಗೆ ಪ್ರೇತ ಬಾಧೆ ಇರಲಿ, ಫೈನಾನ್ಸ್ ಪ್ರಾಬ್ಲಮ್ ಇರಲಿ, ಹೆಲ್ತ್ ಇಶ್ಯೂಸ್ ಇರಲಿ, ಫ್ಯಾಮಿಲಿ ಇರಲಿ, ಬಿಸ್ನೆಸ್ ಇರಲಿ, ಏನೇ ಇರಲಿ ವಿತಿನ್ ಮಿನಿಟ್ಗಳಲ್ಲಿ ನಾನು ಅವ್ರಿಗೆ ಹಂಗೆ ಬರ್ದು ಕಳಿಸ್ಬಿಡ್ತೀನಿ ವಾಟ್ಸಪ್ಪಲ್ಲಿ. ಅವ್ರು ಅದೆಲ್ಲ ನೋಡ್ಕೊಂಡು ನಿಮ್ ಸಮಸ್ಯೆ ಇದ್ರೆ ನೀವು ಹೇಳಿ ಅಂತ ಹೇಳ್ತೀನಿ. ಅವ್ರು ಆ ಸಮಸ್ಯೆಗಳೆಲ್ಲ ಇದ್ರೆ ಎಸ್ ಅಂತಾರೆ. ಇವತ್ತವ್ರಿಗೆ ಯಾರು ನೋ ಅಂತಾನೆ ಹೇಳಲಿಲ್ಲ ನನಗೆ. ಅವಾಗ ಅದನ್ನ ಅವ್ರಿಗೆ ಅವಾಗ ಪ್ರೇತ ಬಾಧೆ ಇತ್ತು, ಅವ್ರಿಗೆ ಕೆಲವೊಂದು ಸಮಸ್ಯೆಗಳಿತ್ತು, ಬ್ಲಾಕೇಜಸ್ ಎಲ್ಲಾನು. ನಮ್ಮ ಕಡೆಯಿಂದ ನಾವು ಪೂಜೆ ಮಾಡಿ ತಾಯ್ತಾ ಕೊಟ್ವಿ. ಮತ್ತೆ ಅವ್ರದ್ದು ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇತ್ತು, ಮತ್ತೆ ಒಂದು ದಿನಸಿ ಅಂಗಡಿ ಇತ್ತು. ತುಂಬಾ ಕಷ್ಟಕ್ಕೆ ಸಿಕ್ಕಾಕೋಗ್ಬಿಟ್ಟಿದ್ರು. ಆಮೇಲೆ ಅವ್ರು ಯೂಸ್ ಮಾಡೋ ವೆಹಿಕಲ್ಸ್ ಇದ್ವು, ಅವ್ರದ್ದು ಗೂಡ್ಸ್ ವೆಹಿಕಲ್ಗಳು. ಆ ನಂಬರ್ ಎಲ್ಲ ಕೆಟ್ಟುಬಿಟ್ಟಿತ್ತು ಅವ್ರದ್ದು. ಆಕ್ಚುಲಿ ನ್ಯೂಮರಾಲಜಿ ಪ್ರಕಾರ ಒಂದ್ ನಂಬರ್ಗೆ ಒಂದ್ ನಂಬರ್ ಆಗಲ್ಲ. ಮನುಷ್ಯರಾಗಿ ಹುಟ್ಟಿದವ್ರು ಅವ್ರು ಯಾವುದೇ ನಂಬರ್ ಯೂಸ್ ಮಾಡಿದ್ರು ತುಂಬಾ ಕೆಲ್ಸಗಳಾಗಲ್ಲ. ನ್ಯೂಮರಾಲಜಿ ಈ ಕಲಿಯುಗಕ್ಕೆ 99% ವರ್ಕ್ ಆಗುತ್ತೆ. ಹಳೆ ಕಾಲದಲ್ಲಿ ವರ್ಕ್ ಆಗ್ತಾ ಇರ್ಲಿಲ್ಲ. ಹಳೆ ಕಾಲದಲ್ಲಿ ತುಂಬಾ ಜನ ಕೇಳ್ತಾರೆ ನ್ಯೂಮರಾಲಜಿ ಇವಾಗ ಮತ್ತೆ ಬಂದಿರೋದು. ಮೇ ಬಿ ಅದು ಸಿಮ್ ಎಲ್ಲ ಸ್ಟಾರ್ಟ್ ಆಗಿದ್ದು ಒಂದು 1990ರಿಂದ ಸ್ಟಾರ್ಟ್ ಆಗಿರ್ಬೋದು, ಇಲ್ಲ 85ರಿಂದ ಸ್ಟಾರ್ಟ್ ಆಗಿರ್ಬೋದು. ಅದಕ್ಕಿಂತ ಹಿಂದ್ಗಡೆ ಸಿಮ್ಮೆ ಇದ್ದಿಲ್ಲ. ನ್ಯೂಮರಾಲಜಿ ಹೆಂಗ್ ವರ್ಕ್ ಅವಾಗೆಲ್ಲ ಚೆನ್ನಾಗೇ ಇದ್ರಲ್ಲ ಅಂತ. ಹೌದು, ಅವಾಗೆಲ್ಲ ಚೆನ್ನಾಗೇ ಇದ್ರು. ಆದ್ರೆ ಊರಿಗೊಬ್ಬನೇ ಕೋಟ್ಯಾಧಿಪತಿ ಇದ್ದಿದ್ದು, ಊರಿಗೊಬ್ಬನೇ ಜೋಡಿದಾರ್ ಇದ್ದಿದ್ದು, ಊರಿಗೊಬ್ಬನೇ ಜಮೀನ್ದಾರ್ ಇದ್ದಿದ್ದು, ಎಲ್ಲರೂ ಊರಿಗೊಬ್ಬರೇ ಗೌಡ್ರು ಇದ್ದಿದ್ದು. ಇವತ್ತು ಒಂದೊಂದು ಬೀದಿಗೆ 4 ಜನ ಕೋಟ್ಯಾಧಿಪತಿಗಳಿದ್ದಾರೆ, ಸಿಗ್ತಾರೆ. ಸೊ 10 ಕೋಟಿ 100 ಕೋಟಿಗೆ ಬೆಳ್ತಾರೆ. ಒಂದೊಂದು ಬೀದಿಗೆ 10 ಜನ ಸಿಗ್ತಾರೆ ಕೋಟ್ಯಾಧಿಪತಿಗಳು. ಅವರೆಲ್ಲ ಹೆಂಗ್ ಬೆಳೆದ್ರು? ನಂಬರ್ ಇಂದಾನೆ ಬೆಳೆದಿದ್ದು. ಈ ನಂಬರ್ 100% ವರ್ಕ್ ಆಗುತ್ತೆ ನ್ಯೂಮರಾಲಜಿ. ನಾವು ಯಾರೇ ನಮ್ಮ ಹತ್ರ ಬಂದ್ರೆ ಒಂದು ಬೇಸಿಕ್ ಇಂದಾನೆ ಅವ್ರನ್ನ ಚೆಕ್ ಮಾಡ್ತೀವಿ. ಯಾಕೆ ಇವ್ರು ಈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಯಾಕೆ ಇವ್ರಿಗೆ ಒಳ್ಳೇದಾಗ್ತಾ ಇಲ್ಲ, ಎಲ್ಲರ ತರನೇ ಇವರು ಬಿಸ್ನೆಸ್ ಮಾಡ್ತಾ ಇದಾರಲ್ಲ, ಇವ್ರಿಗೆ ಸಮಸ್ಯೆ ಎಲ್ಲಿ ಸ್ಟಾರ್ಟ್ ಆಗಿದೆ, ಟಾಪ್ ಟು ಬಾಟಮ್ ಅವ್ರದ್ದು. ಆಕ್ಚುಲಿ ನಾನು ಏನೇ ಎಲ್ಲ ತಗೊಳ್ತೀನಿ, ಡೇಟ್ ಆಫ್ ಬರ್ತ್ ಇಂದ ಹಿಡಿದು, ಡೇಟ್ ಆಫ್ ಬರ್ತ್, ಹುಟ್ಟಿರೋ ಟೈಮಿಂಗು, ಮೊಬೈಲ್ ನಂಬರು, ಗಾಡಿ ನಂಬರು, ಮನೆ ನಂಬರ್ ಸಮೇತ ತಗೊಳ್ತೀವಿ. ಇಲ್ಲಾಂದ್ರೆ ಅವ್ರ ಸೈಟ್ ನಂಬರ್ ಸಮೇತ ತಗೊಳ್ತೀವಿ. ಅವರು ಯೂಸ್ ಮಾಡ್ತಾ ಇರೋ ಮೊಬೈಲ್ಗಳು ಎಷ್ಟೇ ಇರಲಿ, ಎಷ್ಟೇ ವಾಹನಗಳಿರಲಿ, ಎಲ್ಲ ತಗೊಳ್ತೀವಿ. ಆ ನಂಬರ್ ಕೆಟ್ಟಿದ್ಯಾ? ಒಂದು ಮೊಬೈಲ್ನ ಒಂದು ನಂಬರ್ಗೆ ಒಂದು ನಂಬರ್ ಆಗಲ್ಲ ನ್ಯೂಮರಾಲಜಿಲಿ. ಈಗ 1ಕ್ಕೆ 2 ಆಗಲ್ಲ, 2ಕ್ಕೆ 5 ಆಗಲ್ಲ, 5ಕ್ಕೆ 3 ಆಗಲ್ಲ. ಈ ಥರ ನ್ಯೂಮರಾಲಜಿಲಿ ಸಂಖ್ಯೆಗಳು ಡೇಂಜರು. ಒಳ್ಳೆ ನಂಬರು, ಕೆಟ್ಟ ನಂಬರ್ ಅಂತ ಇರುತ್ತೆ. ಅದು ಗಾಡಿ ನಂಬರಲ್ಲಾಗಲಿ, ಮೊಬೈಲ್ ನಂಬರಲ್ಲಾಗಲಿ ಬಂದರೆ ಅವ್ರ ಜೀವನಕ್ಕೆ ಅದು 100% ವರ್ಕ್ ಆಗುತ್ತೆ. ಈ ನೋಡಿ, ಒಂದು ಒಳ್ಳೆ ಮೊಬೈಲ್ ನಂಬರ್ ಇದ್ರೆ ಅದು ಒಳ್ಳೆ ಫಲನೇ ಕೊಡುತ್ತೆ ಒಂದು ಮನುಷ್ಯನ ಜೀವನದಲ್ಲಿ. ಅದು ಮೊಬೈಲ್ ನಂಬರ್ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದೇ ನಂಬರ್ ಕೆಟ್ಟಿದ್ರೆ ಅವ್ರು ಎಂಥ ಸ್ಥಾನದಲ್ಲಿದ್ರು ದಿನೇ ಬಂದು ಕೆಳಗಡೆ ಬರ್ತಾರೆ. ಅದು ಹಾಕಿ ಅವ್ರನ್ನ ತುಳಿದು ಬಿಟ್ರೆ ಮೇಲೆ ಎದ್ದೊಳಕ್ಕಾಗಲ್ಲ. ಆ ಎದ್ದೊಳಷ್ಟೊತ್ತಿಗೆ ಅವ್ರದ್ದು ಅರ್ಧ ಆಯುಸ್ ಮುಗ್ದೋಗಿರುತ್ತೆ. ಮತ್ತೆ ಈ ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿಯೋಕೆ ಈ ಭಾರತ ದೇಶದಲ್ಲಿ ಬೆರಳೆಣಿಕೆ ಅಷ್ಟು ಜನಕ್ಕೆ ಜ್ಯೋತಿಷಿಗಳಿಗೆ ಗೊತ್ತಿರೋದು. ಇದು ತುಂಬಾ ಜನ ಎಲ್ಲರೂ ಕಲ್ತಿದ್ದಾರೆ, ನಾನು ಯಾರ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಆ ಬೇಸಿಕ್ ಪ್ರಾಬ್ಲಮ್ನಿಂದ ಅವ್ರು ಹೊರಗಡೆ ಬಂದ್ರೆ ಅವ್ರ ಜೀವನ ಬದಲಾವಣೆ ಆಗುತ್ತೆ. ಇವ್ರಿಗೂ ಅಷ್ಟು ನಂಬರ್ ಎಲ್ಲ ತುಂಬಾ ಕೆಟ್ಟಿತ್ತು. ಮೊಬೈಲ್ ನಂಬರ್ ಕೆಟ್ಟಿತ್ತು, ವೆಹಿಕಲ್ ನಂಬರ್ಗಳೆಲ್ಲ ಕೆಟ್ಟಿತ್ತು, ಎಲ್ಲ ಚೇಂಜ್ ಮಾಡ್ಬಿಡಿ ಅಂದೆ. ವೆಹಿಕಲ್ ನಂಬರ್ ಕೆಟ್ಟಾಗ ನಂಬರ್ ಚೇಂಜ್ ಮಾಡಕ್ ಆಗಲ್ಲ, ಗಾಡಿನೇ ಸೇಲ್ ಮಾಡಬೇಕು. ಅದು 2 ವೀಲರ್ ಇರಲಿ, ಗೂಡ್ಸ್ ಇರಲಿ, ಕಾರು, ಬಸ್ ಏನೇ ಇರಲಿ, ಚೇಂಜ್ ಮಾಡಿ ಅಂದ್ರೆ ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡಿದ್ರೆ ಅವ್ರು ಬದಲಾವಣೆ ಕಾಣ್ತಾರೆ. ಇವರು ಅಷ್ಟೇ, ಮೊಬೈಲ್ ನಂಬರ್ ತುಂಬಾ ಕೆಟ್ಟಿರೋ ನಂಬರ್ ಇತ್ತು. ಅವರು ಡೇಟ್ ಆಫ್ ಬರ್ತ್ ಇದ್ರು ಓಕೆ. ನನಗೆ ತುಂಬಾ ಜನ ಕೇಳ್ತಾರೆ, ನಮ್ ಡೇಟ್ ಆಫ್ ಬರ್ತ್ ಇಲ್ಲ, ಏನ್ ಮಾಡೋದಂತ. ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ಯಾರು ತಂದೆ ತಾಯಿ ಡೇಟ್ ಆಫ್ ಬರ್ತ್ ಬರ್ದು ಇಟ್ಟಿಲ್ಲ, ತುಂಬಾ ಜನಕ್ಕೆ ಬರ್ದೇ ಇಟ್ಟಿಲ್ಲ. ಹಂಗಂತ ಅವ್ರಿಗೆಲ್ಲ ಪರಿಹಾರ ಕೊಡ್ದಿರ ಇರೋರ್ಗೆ ಮಾತ್ರ ಪರಿಹಾರ ಕೊಟ್ರೆ ಬೇರೆ ಜನ ಎಲ್ಲ ಹೋಗೋದು. ನನಗೆ ಯಾವ ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ. ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು, ಗಾಡಿ ನಂಬರು, ಮನೆ ನಂಬರ್ ಇದ್ರೆ ಸಾಕು. ನಾನು ಕೊಡೋ ಪರಿಹಾರಗಳನ್ನ ಮಾಡ್ಕೊಂಡ್ಬಿಟ್ರೆ ಸಾಕು, ಕಣ್ಣು ಮುಂದೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನಾನು ಯಾರಿಗೆ ಜ್ಯೋತಿಷ್ಯ ಜಾತಕಗಳು ನೋಡಿ ನಾನು ಪರಿಹಾರ ಕೊಟ್ರೆ ಅದು ಪರ್ಮನೆಂಟ್ ಆಗಿರುತ್ತೆ, ನಾಟ್ ಎ ಟೆಂಪರವರಿ. ನಾನು ಕೊಡೋ ಪರಿಹಾರಗಳನ್ನ ಇವರು 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ರಿಪೀಟ್ ಮಾಡ್ಕೊಂಡ್ರೆ ಸಾಕು. ಬೇರೆ ಯಾವ ಜ್ಯೋತಿಷ್ಯನೂ ಬೇಕಾಗಲ್ಲ, ನನ್ನ ಹತ್ರನೂ ಬರೋ ಅವಶ್ಯಕತೆನೇ ಇರಲ್ಲ. ಈಗ ಯಾವುದೇ ನಮ್ಮ ಕಸ್ಟಮರ್ಗಳು ಅಲ್ಲ, ನಮ್ಮ ವೀಕ್ಷಕರು ಯಾರೇ ಇದ್ರು, ಯಾರೇ ಒಂದು ಕಸ್ಟಮರ್ ಆಗಲಿ, ವೀಕ್ಷಕರಾಗಲಿ, ಯಾರೇ ಆಗಲಿ, ಅವ್ರ ಹತ್ರ ತುಂಬ ಹಣಕಾಸು ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ರೆ ಜ್ಯೋತಿಷಿಗಳ ಹತ್ರ ಯಾಕೆ ಬರ್ತಾರೋ? ಅವರು ಯಾರು ಬರೋದಿಲ್ಲ. ಮನೆಯಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ, ಆರ್ಥಿಕ ಪರಿಸ್ಥಿತಿ ತುಂಬಾ ಉತ್ತಮವಾಗಿದೆ, ಹಣಕಾಸು ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಜ್ಯೋತಿಷಿಗಳು ಯಾರು ಬೇಕಾಗಿಲ್ಲ. ಅವ್ರಿಗೆ ತೊಂದರೆ ಇದ್ರೆ ತಾನೇ ಬರ್ತಾರೆ. ಯಾರೇ ಹತ್ರ ಆದ್ರೂ, ಒಬ್ರ ಹತ್ರ ನಾವು ಹೋಗ್ಬೇಕಾದ್ರೆ ನಮ್ಗೆ ತೊಂದರೆ ಇದ್ರೆ ನಾವು ಹೋಗ್ತೀವಿ, ತೊಂದರೆನೇ ಇಲ್ಲ ಅಂದ್ರೆ ಯಾಕೆ ಹೋಗ್ತೀವಿ? ಇವಾಗ ಅವ್ರು ತೊಂದರೆ ಸಿಕ್ಕಾಕೊಂಡಿದ್ರು,
ಅದನ್ನು ಹೊರ್ಗಡೆ ತರಿಸೋದಕ್ಕೆ ನಮಗೆ ಏನು ದೇವ್ರ ಜ್ಞಾನ ಕೊಟ್ಟಿದ್ದಾನೋ ಆ ಜ್ಞಾನದಿಂದ ಅವ್ರಿಗೆಲ್ಲ ಹೊರ್ಗಡೆ ತರಿಸಿ ಏನು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ತುಂಬ ಚೆನ್ನಾಗಿದ್ದಾರೆ. ಸೊ ಅವ್ರಿಗೆ ಬಿಸ್ನೆಸ್ ಕಿಟ್ಟು ಇದೆಲ್ಲ ಕೊಟ್ಟಿದ್ದೀರಾ? ಬಿಸ್ನೆಸ್ ಕಿಟ್ ಕೊಟ್ಟಿಲ್ಲ ಇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕು ನೆಗೆಟಿವ್ ಎನರ್ಜಿ ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡಿ ಒಂದು ತಾಯ್ತಾ ಕೊಟ್ವಿ. ನೆಗೆಟಿವ್ ಪೌಡ್ರ್ ಕೊಟ್ವಿ. ನಮ್ಮಲ್ಲಿರೋ ನೆಗೆಟಿವ್ ಪೌಡ್ರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಮನುಷ್ಯನ ಚೆಹರೆನೇ, ಮುಖದ ಚೆಹರೆ ಚೇಂಜ್ ಆಗುತ್ತೆ. ವಿತಿನ್ 3 ಡೇಸ್ಗೆ ರಿಸಲ್ಟ್ ಸಿಗುತ್ತೆ. ಅಂದರೆ 21 ಡೇಸ್ ಯೂಸ್ ಮಾಡಬೇಕು ನಾವು ಕೂಡ ನೆಗೆಟಿವ್ ಪೌಡ್ರು. ನೋಡಿ ಅವರೇ ಹೇಳ್ತಾ ಇದ್ರು 70 ವರ್ಷದ ಮುದುಕನ್ ಥರ ಕಾಣ್ತಾ ಇದೆ, ನಾನು ನೆಗೆಟಿವ್ ಪೌಡ್ರ್ ಕೊಟ್ಟು 21 ಡೇಸ್ಗೆ ಒಳ್ಳೆ ಹುಡುಗ ಥರ ಆಗ್ಬಿಟ್ರು. ಮುಖ ಚೆಹರೆ ಚೇಂಜ್ ಆಗುತ್ತೆ ಸರ್. ತುಂಬ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ಕು, ನೆಗೆಟಿವ್ ಎನರ್ಜಿ, ವಾಮಾಚಾರ, ಪ್ರೇತ ಬಾಧೆ, ಏನಾದರೂ ಗ್ರಹಗಳು ಬಂದು ಸೇರ್ಕೊಂಬಿಟ್ರೆ ಮುಖ ಇದ್ದಂಗೆ ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಮುಖ. ಅವ್ರಿಗೆ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ಆಗ್ಬಿಟ್ರೆ ಅವ್ರ ಮುಖ ತಾನಾಗಿ ಆದಷ್ಟು ಕದೇ ಚೇಂಜ್ ಆಗ್ಬಿಡುತ್ತೆ. ಫುಲ್ಲು ಬ್ಲ್ಯಾಕ್ ಬಂದ್ಬಿಡುತ್ತೆ, ಕಪ್ಪಗಾಗ್ಬಿಡ್ತಾರೆ, ಇಲ್ಲ ಮುಖ ಎಲ್ಲ ಊದ್ಕೊಂಡ್ಬಿಡೋದು, ಇಲ್ಲ ವಯಸ್ಸಾಗಿರೋ ಥರ ಕಾಣೋದು, ತುಂಬ ಪ್ಯಾಚಸ್ ಬರೋದು, ಈ ಥರ ಎಲ್ಲ ಕಾಣ್ತಾ ಇರುತ್ತೆ. ಸೊ ಅದೆಲ್ಲ ಅದು ಎಫೆಕ್ಟ್. ಅದೆಲ್ಲ ಅದ್ರದ್ದೇ ಎಫೆಕ್ಟು. ನಮ್ಮ ನೆಗೆಟಿವ್ ಪೌಡ್ರು ಮತ್ತು ನಮ್ಮ ಕಡೆಯಿಂದ ಏನಾದರೂ ಇವ್ರು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ನಾವು ಕೊಡೋ ತಾಯ್ತದಿಂದ ನಾವು ಕೊಡೋ ನೆಗೆಟಿವ್ ಪೌಡ್ರು ತುಂಬ ಪವರ್ಫುಲ್ ಆಗಿ ಮಾಡ್ತೀವಿ ನಾವು ಅದನ್ನು. ಅದಕ್ಕೆ ತುಂಬ ಐಟಮ್ಸ್ ಎಲ್ಲ ಸೇರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡಿನೇ ಕೊಡ್ತೀವಿ. ಏನೇ ಐಟಮ್ ಕೊಟ್ಟರು ಸುಮ್ಮನೆ ನಾವು ಜನರಲ್ ಆಗಿ ಸಾಮೂಹಿಕವಾಗಿ ಏನೂ ಕೊಡಲ್ಲ ನಾವು. ಅದರಿಂದ ಇದು 100% ವರ್ಕ್ ಆಗುತ್ತೆ ನಮ್ಮ ಐಟಮ್ಸ್ ಎಲ್ಲ. ಸೂಪರ್, ಇದು ರಿಸಲ್ಟ್ ಸಿಕ್ಕಿದೆ ಅವರಿಗೆ. ಹೌದು, ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಸೊ ವೀಕ್ಷಕರು, ಯಾಕಂದರೆ ಇದೊಂದು ಬಿಸ್ನೆಸ್ ಮ್ಯಾನು, ವ್ಯಾಪಾರದಲ್ಲಿ 500 ರೂಪಾಯಿ ಕೊಡೋ ಅಂದರೆ ಸಂಪಾದನೆ ಮಾಡೋ ಶಕ್ತಿ ಇರಲಿಲ್ಲ, 500 ರೂಪಾಯಿಗೂ ಕಷ್ಟ ಇತ್ತು, ಆ ಥರದ್ದು ಜೀವನ ಇತ್ತು. ಇವತ್ತು ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು. ಅಂದರೆ ಆ ಬಿಸ್ನೆಸ್ನ ಎಫೆಕ್ಟ್ಗಳು ಯಾವ ಥರ ಡಲ್ ಮಾಡಿತ್ತು ಅಂದರೆ ಕಂಪ್ಲೀಟ್ ಕ್ಲೋಸ್ ಮಾಡಿ ಹಾಕಿದ್ವು. ರಮೇಶ್ ಶರ್ಮಾ ಅವರು ಅಟೆಂಡ್ ಮಾಡಿ ಆದಮೇಲೆ ಅಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಸೊ ಅದನ್ನು ಚೇಂಜಸ್ ಮಾಡಿ ಆದಮೇಲೆ ಇವತ್ತು ಅವರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ. ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದ್ರ ಜೊತೆಯಲ್ಲೇ ಅವ್ರದ್ದು ದೇಹ 70 ವರ್ಷ ಏಜ್ ಆಗಿರೋ ಥರ ನಾನು ಕಾಣಿಸ್ತಾ ಇದೆ. ಇವತ್ತು ನನ್ನನ್ನು ನೋಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ, ಹೆಂಗಾಗಿದ್ದೀನಿ ಅಂತ ಹೇಳಿದ್ರು. ಸೊ ಈ ಎಫೆಕ್ಟ್ಗಳು ಮನುಷ್ಯನಿಗೆ ಆ ಥರ ಮಾಡಿಬಿಟ್ಟಿರ್ತದೆ, ದೇಹನ ಕಂಪ್ಲೀಟ್ ಚೇಂಜ್, ಮುಖ ಬದಲಾವಣೆ, ಮುಖದಲ್ಲಿ ಕೂಡ ಒಂದು ತೇಜಸ್ ಇಲ್ಲದೆ ಆ ಥರ ಡಲ್ ಆಗಿರುತ್ತೆ ಎಫೆಕ್ಟ್ ನೆಗೆಟಿವ್ ಇದ್ದಾಗ. ಸೊ ಅವ್ರು ರಿಮೂವ್ ಆಗಿದ ತಕ್ಷಣ ಆಟೋಮೆಟಿಕ್ ಒರಿಜಿನಲ್ ದೇಹ, ಒರಿಜಿನಲ್ ಫೇಸು, ಒರಿಜಿನಲ್ ತೇಜಸ್ಸು ಬರುತ್ತೆ. ಸೊ ಇದನ್ನು ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು, ಗಮನಿಸ್ಬೋದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.